ಚೆನ್ನಾಗಾಗುತ್ತಲ್ಲ ನಮ್ಮ ವ್ಯಾಪಾರ ಭಾಳ ಚೆನ್ನಾಗಾಗುತ್ತೆ. ಹ್ಞೂ ಪಾಪ, ಪರವಾಗಿಲ್ಲ ಕಣಪ್ಪ. ನಿಮ್ಮ ಅಪ್ಪ ಬರಲಿಲ್ಲ ಪಾಪ? ಇಲ್ಲ ಕಣಮ್ಮ, ಬರಲಿಲ್ಲ. ಬತ್ತೀನಿ ನೋಡಿ ಅಂತಂತು ಬರಲಿಲ್ಲ, ಏನಿಲ್ಲ. ಎತ್ತೋತಪ್ಪ ಬತ್ತೀನಿ ನೋಡಿ ಪಾಪ, ನಾನು ಹಂಗೆ ಹೋಗಿ ಅತ್ಲಾಗೆ ಹೋಗಿ ಬರ್ತೀನಿ ನೋಡಿ ಅಂತಲ್ಲ ಯಾರು ಮಾತಾಡ್ಸಿರು. ಎಲ್ಗೋಗಿ ನಮ್ಮ ಇವನು ನಮ್ಮ ತಮ್ಮ ಮುದ್ದು ಓದ್ಕೊಂಬಂಗೆ ಕಣಪ್ಪ, ಓದ್ಕೊಂಬದು ಚೆನ್ನಾಗಿ ಮಾಡ್ತಾನೆ. ನಾನು ಅದಕ್ಕೆ ನಿಮ್ಮ ಅಣ್ಣ ಅಂತ ಬರ್ಕೊಂಬ್ಲಿಲ್ಲ, ನೀನ ಚೆನ್ನಾಗಿರಪ್ಪ ಅಂತೇಳಿ ನಾನು ಅದಕ್ಕೆ ಹೇಳಿ ಓದ್ಸೋಕ್ಕೆ ಕೊಂಡಿಸ್ತೀನಿ. ಓದ್ಕೊಂತಾನೆ, ಚೆನ್ನಾಗಿ ಓದ್ಕೊಂತಾನೆ. ಅವ್ನು ಕಾಲೇಜ್ಗೆ ಹೋಗ್ತಾನಲ್ಲ, ಚೆನ್ನಾಗಿ ಓದ್ತಾನೆ. ಅದಕ್ಕೆ ನೀನು ಓದಪ್ಪ ಅಂತ ಹೇಳಿದ್ದೀನಿ. ನಮ್ಮ ನನ್ನ ತಮ್ಮದನ್ನು ನಾನು ಚೆನ್ನಾಗಿ ಓದಿಸ್ಬೇಕು. ಯಾಕಂದರೆ ಇರೋನೊಬ್ಬನೇ ಅಲ್ಲ, ನಾನಂತೂ ಓದಲಿಲ್ಲ. ನನ್ನ ತಮ್ಮ ಆದರೂ ಚೆನ್ನಾಗಿ ಓದಿ ಚೆನ್ನಾಗಿದ್ದರೆ ಸಾಕು, ನನಗೆ ಅದೇ ಸಂತೋಷ, ಅದೇ ಒಂಥರ ಖುಷಿ. ನನ್ನ ತಮ್ಮ ಆದರೂ ಚೆನ್ನಾಗಿದ್ದರೆ, ಚೆನ್ನಾಗಿ ಓದಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೀನಿ. ಹ್ಞೂ ಹೇಳಿ ಪಾಪ, ಅವ್ನು ಚೆನ್ನಾಗಿ ಓದ್ತಾನೆ. ನಿನ್ನ ತಮ್ಮ ಚೆನ್ನಾಗಿ ಓದ್ತಾನೆ ನಿನಗಿನ. ಅವನು ಅದಕ್ಕೆ ನಾನು ಅವನಂತೂ ಓದಲಿಲ್ಲ, ನಿಮ್ಮ ಅಣ್ಣ ನೀನು ಓದಪ್ಪ ಅಂತ ಹೇಳಿದ್ದೀನಿ. ಯಾತಲ್ಲಿ ಮಾತಾಡ್ತಿರೋದು? ಯಾತ ಮಾತಾಡ್ತಾ ಇದೆಯಲ್ಲೇ? ಇದೇನಿದು ಯಪ್ಪ, ಹಿಂಗೆ ಕುಡ್ಕೊಂಬಂದೈತಿ ಅಲ್ಲ. ನೋಡು ಪಾಪ, ಅದೇನೆ 2 ವರ್ಷದಿಂದನ ಕುಡಿತಿರ್ಲಿಲ್ಲ ಯಪ್ಪ. ಇವಾಗ ಯಾಕಂಗೆ ಕುಡ್ಕೊಂಬಂದಿದ್ದಾನೆ? ಅಲ್ಲ ಕಣಪ್ಪ, ಬುದ್ಧಿ ಐತಿ ಅಂಬನ ಇಲ್ಲ ಅಂಬನ? ಯಾಕೆ ಏನಾಯ್ತು ಇವಾಗ? ಏನಾಯ್ತು ಇವಾಗ? ಹೇಳು, ಏನಾಯ್ತಂತ ಹೇಳು. ಯಪ್ಪ, ನೀನು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತೈತೆ. ಯಾಕಪ್ಪ ನಿನ್ನ ಈ ಅವತಾರ? ಅಯ್ಯಪ್ಪ, ಈ ದಿವಸ ನೋಡಿರಲಿಲ್ಲ. ಯಾಕೆ ನಿಂದು ಇಷ್ಟೊಂದು ಅವತಾರ? ಆಲೇನೆ ಬೆಂಗಳೂರಾಗಿದ್ದಾಗಿಂದನೂ ತಗೊಂಡಿಲ್ಲ ನೀನು. ಇವಾಗ ಯಾಕೆ ಕುಡ್ದು ಬಂದಿದ್ಯಾ? ಯಾಕೆ ಇವಾಗ ಕುಡ್ದು ಬಂದಿದ್ಯಾ? ನನ್ನ ತಮ್ಮ ಏನಾದರೂ ನೋಡಿಬಿಟ್ಟಿದ್ದಾನೆ ಅಂದರೆ ಏನಿಲ್ಲ, ಏನಲ್ಲ ಆಗೈತೆ, ಏನಾಯ್ತು ಇವಾಗ ಅಂತ ಹಿಂಗೆ ಆಡ್ತಾ ಇದೆಯಾ ನೀನು? ಏನಾಯ್ತಾ? ಎಂಥದ್ದು ಆಗಿಲ್ಲ, ಕೇಳ್ಕ ಬಾಯಿ ಮರ್ಸ್ಕೊಂಡು ಇರ್ಬೇಕು ಅಷ್ಟೇ. ಯಾಕೆ ಏನಾಯ್ತೆ ನಿನಗೆ? ಏನಾಯ್ತೆ ಹೇಳಿ, ಏನಾಯ್ತೆ ಅಂತ, ಏನಾಗ್ಬಿಡ್ತೆ ಅಂತ ಹೇಳು. ಏನಾಗಬೇಕಾಗಿತ್ತು ಅಂತ. ಏನೋ ಹುಡುಗ ಸಣ್ಣ ನೋಡ್ಬಿಟ್ರೆ ನಿನ್ಗೆ ಏನಿಲ್ಲ, ತೆಗೆದು ಬಾರಿಸ್ಬಿಡ್ತಾನೆ ಹುಡುಗ. ಬಿಡಪ್ಪ, ಸುಮ್ಮನಿರ್ ಪಾಪ, ಏನಿಲ್ಲ. ಸಿಟ್ಟಿನಾಗಿ ಇಬ್ರು ಸೇರ್ಕೊಂಡು ಸರಿಯಾಗಿ ಅಣದ್ ಬಿಡ್ತಾರೆ ನಿನಗೆ. ನೀನು ಏನೋ ತಿಳ್ಕೊಬಿಟ್ಟಿದ್ಯಾ ಅಲ್ಲ. ನೋಡಿ ಕುಡ್ಕೊಂಬಂದಿರೋದ ಅಲ್ಲ. 2-3 ವರ್ಷ ಆಯ್ತು ಅಂತ ಹೇಳಿ ನಾನು ಬಿಟ್ಟು 2-3 ವರ್ಷ ಆಗೈತೆ ಬಿಡು, ನಾವೇಗಿರ್ತೀಯ ಅಂತ ಅನ್ಕೊಂಡ್ರೆ ತಿರ್ಗಾಲೆ ಕುಡ್ಕೊಂಬಂದಿದೀಯೇ. ಥೋ ಅಲ್ಲ, ಈಗ 2 ಗಂಡು ಹುಡುಗರು ಕೈಗೆ ಬಂದವಲ್ಲ, ಅವ್ನು ಹುಡುಗನ ಓದಿಸ್ಬೇಕು. ಇವನಂತೂ ಓದಲಿಲ್ಲ, ಅವನನ್ನ ಓದಿಸ್ಬೇಕು ಮಕ್ಕಳನ್ನ ಅಂಬದೇನೋ ನಿನಗೆ ಚಿಂತೆ ಐತಿ ಅಲ್ಲ. ನೋಡಿ ನೀನು ನೋಡು, ಇನ್ನು ಅವತಾರಗಳು ನೋಡೋಕ್ಕಾಗ್ತಿಲ್ಲ ನನಗೆ. ಹೋಗತ್ತ ಪಾಪ, ಇದು ಒಳ್ಳೆಯ ಸವಾಸಾತ್ ಕಣಪ್ಪ. ಅಲ್ಲ, ಅವನೇನೋ ನೋಡ್ಬಿಟ್ರೆ ಇವಾಗ ಏನಿಲ್ಲ, ನಿನ್ನ ತಮ್ಮ ಸರಿಯಾಗಿ ಹೋಗುತ್ಬಿಡ್ತಾನೆ ಈ ಅಪ್ಪನ. ಹೋಗು, ಇದು ಒಳ್ಳೆಯ ಸವಾಸ ಆತಲ್ಲಪ್ಪ ಪಾಪ. ತುಂಬ ಕಿಕ್ಬೇಡ ಕಣಮ್ಮ ನೀವು ಅಪ್ಪಗೆ, ಹಂಗಾದ್ರೆ ಗೊತ್ತಾಗುತ್ತೆ. ತುಂಬ ಕಿಕ್ಕಿಲ್ಲ ಅಂದರೆ ಹೊಟ್ಟೆ ಸಿಗಬೇಕು. ಮಾಡಿದ್ರೆ ನಾವೇ ಊಟ ಕಿಕ್ಕಲ್ಲ. ನೋಡು, ಚೆನ್ನಾಗಿ ದುಡ್ಕೊಂಬತ್ತೀಯ ಅಂತೇಳಿ ನಾನು ನಂಬ್ಕೊಂಡಿದ್ರೆ ನಿನ್ನ ಹಿಂಗೆ ಮಾಡೋದು ನೀನು. ನೋಡು, ಈ ಪಾಟಿ ಕುಡ್ಕೊಂಬಂದ್ರೆ ಹಿಂಗೆ ಇಷ್ಟು ದಿವಸ ಬಾಯಕ್ಕೆ ಕೊಯ್ತಿರ್ಲಿಲ್ಲ. ಇವಾಗ ನೋಡು, ತಡಿ ಅವನೇನ ನೋಡಲಿ, ಸಣ್ಣನ ಏನಿಲ್ಲ ಹುಡುಗ. ಇವನಿನ್ನೂ ಸುಧಾರಿಸ್ತಾನೆ. ಅವ್ನು ಸಣ್ಣನು, ಇನ್ನು ನೋಡಿದ್ರೆ ಸುಧಾರಿಸಲ್ಲ ನೋಡು. ಸರಿಯಾಗಿ ಇಟ್ಕೊಂಡು ಅದ್ದೇ ಬಿಡ್ತಾನೆ ಅವನು. ಏನೋ ತಿಳ್ಕೊಬಿಟ್ಟಿದ್ಯಾ ನೀನು. ಆಗಲೇ ಸವಿತಮ್ಮ, ಯಾಕೆ ಹಿಂಗೆ ಪರ್ದಾಡ್ತೀರಾ? ಯಾಕೆ ಇಳ್ಕೊಳಜಿ, ಬಾ ಏನು ಕೊಡಲಿ? ಯಾತಿಲ್ಲಮ್ಮ, ನಾನು ಯಾತ ತಾಣೋ ನಮ್ಮ ಬಂದು ಇದು ಶ್ಯಾಂಪು ಕೊಡಮ್ಮ. ಶ್ಯಾಂಪುನೂ ಕಣಕ್ಕಿಕ್ಕಮೋಟು ಕೊಡು. ಬಾ ಕೊಡ್ತೀನಿ, ಬಾ ಕೂಕ ಬಾ. ಏನು ಮಾಡೋಣ ಅಲ್ಲ. ನೋಡು, ಈ ಅಪ್ಪನಿಗೇನು ಇಬ್ರು ಗಂಡು ಹುಡುಗರು ಬಂದವು, ಇಬ್ರದ್ದು ಮದುವೆ ಮಾಡಬೇಕು ಎಂಬ ಚಿಂತಿಲ್ಲ, ಏನಿಲ್ಲ. ಆ ಹುಡುಗ ಚೆನ್ನಾಗಿ ಓದ್ತಾನೆ. ಸಣ್ಣನ ಓದ್ಸೋಣ ಅಂತ ನಾವಿದ್ರೆ ನೋಡಿ ಹಿಂಗೆ ಮಾಡ್ತಿರೋದ. ನಮ್ಮ ದಡಮ್ಮನ ಮುಂದೂ ಇವತ್ತು ಆ ಪದ್ಮ ರೀತಾ ಮುಂದೂ ಎಷ್ಟು ಸದ್ರ ಆದಂಗೆ ಆದ್ವಿ. ರೀತಾ ನೋಡು, ಅವಳು ನಮಗೆ ಎಷ್ಟು ಕೇಡು ಬಯಸ್ತಾಳೆ ಆ ರೀತಾ. ಆ ರೀತಾ ಆಗಿರ್ಬೋದು, ಎಲ್ಲರೂ ಅಷ್ಟೇ ನಮ್ಮ ಮೇಲೆ ಎಷ್ಟು ಕೆಣಿಕಿತಾಪತಿ ಮಾಡ್ತಾರೆ. ನಮ್ಮ ದಡಮ್ಮನ ನೋಡು, ನಮ್ಮ ಸ್ವಂತ ತಮ್ಮನೇ ನೋಡಮ್ಮ. ನಮ್ಮ ಅಮ್ಮನೇನೆ ನಮ್ಮ ಹುಡುಗರನ್ನ ಮಾತಾಡ್ಸಲ್ಲ, ಮೊಮ್ಮಕ್ಕಳು ಅಂತೇಳಿ ಮುಂದೆ ಹೋದ್ರೂ ಮಾತಾಡ್ಸಲ್ಲ. ಎಷ್ಟು ಇದನ್ನು ಮಾಡ್ತಾರೆ. ನಾವು ಹಂಗೆಲ್ಲ ಚೆನ್ನಾಗಿರ್ಬೇಕು ಅಂತಿದ್ರೆ ನಮ್ಮ ಹುಡುಗರು ಇಬ್ಬರು ಗಂಡು ಹುಡುಗರು ನಾವು ಹೆಂಗು ದುಡಿತಾವೆ, ಏನು ಹೆಣ್ಣು ಹುಡುಗರಿಲ್ಲ ಏನಿಲ್ಲ ಅಂತ ಹೇಳಿ ನಾನು ಎಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಏನೆಲ್ಲ ಮಾಡ್ತೀನಿ. ಆದ್ರೆ ನೋಡು, ಈ ಅಪ್ಪನ ನನಗೆ ತಲೆ ಬಿದ್ದೋಗುತ್ತೆ. ಎಲ್ಲ ಹೇಳ್ಕೊಟ್ಟು ಹೇಳ್ತಾಳೆ ಬೇಕೀಗ. ಒಳ್ಳೆ ಸಿಕ್ಕಿ ಉಳಿಯಾವಳಿ ಅವಳು ಬೀಳೆ ತಲಿಯಳು. ಏಯ್ ಬೀಳೆ ತಲಿಯಳೆ, ನಡಿಯ ಸಿಕ್ಕೆ ನಡಿಯ. ಈಗ ಹಾಕಿ ಬಂದಿದೆಯೇ? ಯಾಕೆ ಹೇಳ್ಕೊಳಕ್ಕೆ ಬಂದಿದೆಯೇ ನನ್ನ ಹೆಂಡ್ತಿಗೆ? ನಡಿಯ ಬೀಳೆ ತಲಿಯಳೆ. ಬಾಯಿ ಮುಚ್ಚುತ್ತೀಯ ಬೇಕಾ ನಿನಗೆ? ಬಾಯಿ ಮುಚ್ಚಿದ್ರೆ ಸರಿ. ಏನನ್ನು ಜಾಸ್ತಿ ಮಾತಾಡಿದೀಯ ಅಂದ್ರೆ ವಜ್ಜಿನ ಯಾಕೆ ಬೈತಾ ಇದೆಯಾ ನೀನು? ಬೇಡ ಬಿಡಮ್ಮ, ಹೋಗ್ತೀನಿ ಸೈತಮ್ಮ, ಮಾತಾಕ್ ಹೋಗ್ತೀನಿ. ತಡೆ, ಆಮೇಲೆ ಬರ್ತೀನಿ. ಬಾ ಕರಿಯಕ್ಕ. ಯಾಕೆ ಹೋಗ್ತೀಯ? ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು? ಹಂಗೇನೆ ಕುಡ್ದಿರೋ ಗ್ಯಾಂದಾಗೆ ಮಾತಾಡ್ತಾನೆ ಅಯ್ಯಪ್ಪ, ಹಂಗೇನೆ. ನೀನೇ ನಮ್ಮ ಅಂತಕ್ಕೆ ಬರೋಕ್ಕೆ ನಾನು ಏನು ಯಾವತ್ತೇನು ಬೇಡ ಅಂದಿಲ್ಲ. ಬಾ ಕೂಕ ಬಾ. ಅಯ್ಯಪ್ಪ ಹಂಗೆ ಮತ್ತೆ ಕುಡ್ದು ಬಂದರೆ ಹಂಗೆ ಮಾತಾಡೋದು. ಬರೋದು ಬೇಡಮ್ಮಂಗೆ ಹೊತ್ತಿ ಹಂಗೆ ಮಾತಾಡ್ತಾನೆ, ಹಂಗೆ ಬಾಯಿಗೆ ಬಂದಂಗೆ.
ಏಯ್ ಬಿಡ ತಾಯಿ ಹೇಳಿ ನೋಡೋಳು ನಡಿಯ ಸಿಕ್ಕಿಂಗ್ ಮಕ್ಕನಾಡ ನೋಡೋಳು ಮಿಣಿ ಮಿಣಿ ಕಂಡ್ಬಿಟ್ಕೊಂಡು ನಡಿಯ ಅಷ್ಟೇ ಅಪ್ಪ ಬಂದಾದ್ಮೇಲೆ ಹಿಂಗೆ ಬೈದ್ರೆ ನೀನು ಏನಿಲ್ಲ ನೋಡು ಹಂಗಾರೆ ಯಾರು ಮಾತಾಡ್ಸ್ಬಾರ್ದು, ಯಾರು ಬರೋಂಗಿಲ್ಲ ನಿನಗೆ ನಿಂದೊಳ್ಳೆ ಸಮಸ್ಯೆ ಹೋಗ್ತಿಲ್ಲ ಸಿಕ್ಕಿ ನನಗೆ ಗೊತ್ತೈತಿ ಯಾರ್ಯಾರೆಲ್ಲ ಇಲ್ಲಿಗೆ ಬರ್ತಾರೆ ಅವನ್ನೆಲ್ಲ ಏನು ನನಗೆಲ್ಲ ಗೊತ್ತೈತಿ ಅವಳ ನಾಟಕ ಏನು ಅಂತ ನನಗೆಲ್ಲ ತಿಳ್ಕೊಂಡು ನಾನು ಮಾತಾಡ್ತೀನಿ ಅಂತ ಕಣೋ. ನಾನು ತಿಳ್ಕೊಂಡೆ ನಾನು ಮಾತಾಡೋದು. ಏನು ತಿಳ್ಕೊಳವನ ಮಾತಾಡೋದು ನೋಡವನು. ಸುಮ್ಮನೆ ಯಾಕೆ ಗಲಾಟೆ ಸುಮ್ಮನೆ ಇರ್ತೀನಿ, ಆಮೇಲೆ ನಾನು ಮಾತಾಡ್ತೀನಿ. ಬಾಯಿಗೆ ಬಂದಂಗೆ ಈಗ ಮಾತಾಡ್ತಾನೆ, ಈಗ ಬಾಯಿಗೆ ಬಂದಂಗೆ ಅಯ್ಯಪ್ಪ ಹಂಗೇನಿ ಹಂಗೆ ಮಾತಾಡೋದು ಅವನು. ಗೀಟ್ ಹಾಕ್ಯಾಣ ನೋಡಿ ಇಷ್ಟು ದಿವಸ ಚೆನ್ನಾಗಿದ್ದ 2 ವರ್ಷದಿಂದ ನಾವು ಬೆಂಗಳೂರಾಗಿದ್ವಿ. ಬೆಂಗಳೂರು ನಮ್ಮ ಹುಡುಗರು 2 ದುಡಿಯೋಕೆ ಹೋಗೋನು ದೊಡ್ಡನು, ಸಣ್ಣನು ಓದಕ್ಕೆ ಹೋಗೋನು. ನಮ್ಮ ಹುಡುಗರದ್ದು ವಯಸ್ಸಿಗೆ ಬಂದು ಅಂತ 2 ಗಂಡು ಹುಡುಗರು ಕಣಪ್ಪ. ನಾವೆಲ್ಲನ ಚೆನ್ನಾಗಿ ನಲರಂತೆ ಮಾಡಬೇಕು, ಮನೆ ಮಠ ಮಾಡ್ಕೋಬೇಕು ಅಂತೇಳಿ ನಾವು ನಲರಂತೆ ಇರಬೇಕು ಅಂತೇಳಿ ನಾನು ಹೇಳ್ಕೊಂಡು ಬುದ್ಧಿ ಬಾ ಅಂತ ಹೇಳ್ಕೊಂಡು ಹಿಂಗೆ ಆತನ ಅದು ಇದು ಮಾಡು ಅಂತೇಳಿ ಎಲ್ಲ ಇಲ್ಲದ್ದೇ ನಾನು ಹೇಳ್ಕೊಟ್ಟು ಹೆಂಗನ 2 ವರ್ಷ 3 ವರ್ಷ ತಕ್ಕ ಬಿದ್ದಿತ್ತು. ಕುಡಿಯೋದು ಬಿಟ್ಟು ಇವಾಗ ನೋಡಿ ಹಿಂಗೆ ಕುಡ್ಕೊಂಬಂದವ್ನು. ಈಗ ಬಂದರೆ ಸಾಕ್ರೆ ಹೇಗೆ ಆಡ್ತಾನೆ. ಅಯ್ಯಪ್ಪ ಚೆನ್ನಾಗಿದ್ರೆ ಯಪ್ಪನಂಗಿರೋ ಮನುಷ್ಯರೇ ಇಲ್ಲ, ಹಂಗಿರ್ತಾನೆ. ಕುಡಿದ್ಬಿಟ್ರೆ ಏನಿಲ್ಲ ಅಲ್ಲ ಕುಡಿತಾನೆ ತಕ ಅಂತ ಅಲ್ಲ. ಹಿಂಗೆ ಮಾತಾಡಿದ್ರೆ ಹಂಗೆ ಅಲ್ಲ ಏನಂತ ಕೇಳ್ಕೊಂಬನ ಅಲ್ಲ. ಹಿಂಗೆ ಬಾಯಿಗೆ ಬಂದಂಗೆ ಬೈತಾನ. ಹಿಂಗೆ ಮಾತಾಡಬಾರ್ದು ಹೇಳು. ಅಲ್ಲ ಹಿಂಗೆ ಇಂಥರ್ನೆಲ್ಲ ನೋಡಲಿಲ್ಲ ಅಮ್ಮ. ಅಲ್ಲಿ 2 ಗಂಡು ಹುಡುಗರು ಇದಾವಲ್ಲ, ಕೊಯ್ ಎಂಬುದು ಬುದ್ಧಿನೇ ಇಲ್ವಲ್ಲಿ ಅವ್ನಿಗೆ. ನಾವು ಹುಡುಗ ಚೆನ್ನಾಗಿ ಓದುತ್ತಿ, ಸಣ್ಣಂದು ಓದ್ಸಾನ ಅವನು ಹಂಗೆ ಅಂತ ಚೆನ್ನಾಗಿ ದಡ್ಡನೇ ಹಂಗೆ ದುಡಿತಾನೆ, ಹಂಗೆ ಹೋಗ್ತಾನೆ. ನಮ್ಮ ಹುಡುಗ ಅವನು ದುಡಿತಾನೆ. ಅದಕ್ಕೆ ನಾನಂತೂ ಓದಿಲ್ಲ, ಯಮನಂತ ಅಮ್ಮ ನಾನು ಓದಿಸ್ತೀನಿ ಅಂತಾನೆ ಕೈಯ ಆದರೆ ಕೇಳಲ್ಲ. ಈ ಅಪ್ಪಗೆ ಬುದ್ಧಿ ಇಲ್ಲ, ಏನು ಮಾಡ್ತೀಯ ಇವನಿನ ಮಯ್ಯಪ್ಪ ಬುದ್ಧಿ ಇರೋನಾಗಿದ್ರೆ ಮಾಡ್ತಿರ್ಲಿಲ್ಲ. ಹೋಗತ್ತೆ ಇಲ್ಲೋ ನಮ್ಗಂತಲ್ಲ ತಾಯಿ. ಇವತ್ತಂತೂ ನನಗೆ ಟೆನ್ಷನ್ ಆದಂಗೆ ಆಗ್ತೈತೆ. ಹೋಗು ಏನು ಮಾಡೋದ ಏನೋ ಅಮ್ಮಂಗೆ ಆಗ್ತೈತಿ. ಅಂತೇಳಿ ಅಸಿಕೆ ನೈಜಿ ನೋಡಿ ಅಸಿಕೆ ಏನು ನೈಜಿ ನಾನು ಇನ್ನೂ ನೋಡ್ತಾಳೆ. ನಾನು ಯಾವಳನ್ನ ನೋಡ್ಬಿಟ್ಟಾನೆ ಅಂದರೆ ಏನಿಲ್ಲ ಕಾಪಾಡ್ಕೊ ಇದ್ಬಿಡ್ತೀನಿ. ಯಾವಳ ನಾನು ನೋಡ್ಕೊಂಡು ಯಾವಳನ್ನು ನನಗೆ ಗೊತ್ತೈತೆ ಕಣೆ. ನೀನು ನಾಟಕ ಅಲ್ಲ ಹಂಗೆ ಬರೋನಿಲ್ಲ, ನನಗೆ ಗೊತ್ತೈತಿ. ಅವ್ನು ಯಾಕೆ ಬಂದಿದ್ದ ಇಲ್ಲಿಗೆ, ಯಾಕೆ ಬಂದಿದ್ದ ಇಲ್ಲಿಗೆ, ಅವ್ನು ಯಾವ ಊರನೇ ಅವನು ಲೋಪ ನನ್ನ ಮಗ ಗೊತ್ತೈತೆ ನನಗೆ. ಹಂಗೆ ತಕ್ಕ ಬರೋನಿಲ್ಲ ಯಾವೇ ನನ್ನ ಮಗ ಅಂತ ಗೊತ್ತೈತೆ ನನಗೆ, ಎಲ್ಲ ಗೊತ್ತೈತಿ. ಒಳ್ಳೆ ನನಗೆ ಎಡವಾಟ ಆಟಲ್ಲಪ್ಪ ದೇವ್ರಿ. ಅಲ್ಲ ಯಪ್ಪ ಏನು ಹೇಳೋಣ. ಅಲ್ಲ 2 ಗಂಡು ಹುಡುಗರು ದುಡಿತಾರೆ, ನಾನಿದ್ದೀನಿ ಬೇಡು ನೀನೇನು ಧೈರ್ಯವಾಗಿರು ಅಂತೇಳಿ ನನಗೆ ಧೈರ್ಯ ಹೇಳ್ತಿದ್ದಾನು. ನೋಡಿ ಇವತ್ತು ಹೆಂಗೆ ಮಾಡ್ತೀಯ ನೋಡಿ ನೀನು. ನಾನು ಏನು ಮಾತಾಡಲ್ಲ, ಸುಮ್ಮನೆ ಇರ್ತೀನಿ. ಒಳಕ್ಕೆ ಹೋದಾಗ ಮಾತಾಡ್ತೀನಿ ನಾನು, ಹೊರ ಮಾತಾಡಲ್ಲ. ಮರ್ಯಾದೆ ಪ್ರಶ್ನೆ ಆ ರೀತ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರೆಲ್ಲ ನೋಡ್ತಾ ಇದ್ದಾರೆ ಆ ರೀತರೆಲ್ಲನ ನೋಡು, ಸುಮ್ಮನಿರು. ಯಾವಳಿಗೆ ಅವನಿಗೆ ಅದ್ರಲ್ಲ ಅಷ್ಟೇನು ಮೆಸಿಕೆ ಅದು ಯಾವಳ ಗೊತ್ತೈತೆ ನನಗೆ. ಅವ್ನು ಯಾಕೆ ಬಂದಿದ್ದ ಅವನು ಇಲ್ಲಿಗೆ. ನನಗೆ ಗೊತ್ತೈತೆ ಅದು ಯಾವನು ಬರ್ತಾನೆ ಅಂತ. ಅವ್ನು ಯಾವನ ಬಂದಿದ್ದ ನೀನು ನನಗೆ ಗೊತ್ತೈತಿ. ಅಲ್ಲ ಕೇಳ್ಕೊಂಡು ಕಣೆ ಮಾತಾಡ್ತೀನಿ ಚೋಣಿ. ನಾನು ಎಲ್ಲ ಕೇಳ್ಕೊಂಡು ಕಣಿ ಅಲ್ವಪ್ಪ ಅಂದ್ಬಿಟ್ಟೆ. ನನಗೆ ಎಲ್ಲ ಗೊತ್ತೈತಿ ಕಣೆ. ಈಗ ಬೋರ್ಸ್ಬಿಡ್ತೀನಿ ನೋಡು, ಕುಟ್ಬಿಡ್ತೀನಿ ಹಂಗೇನೆ. ಹುಡುಗ ದೊಡ್ಡನು ಬೋಲ್ಸಿಟ್ಟು ನಾನು ಸಣ್ಣನಿರುವಲ್ಲನ ದಡ್ಡನ್ಗಿನ ಆತಾತ. ಅಯ್ಯಪ್ಪ ಏನಿಲ್ಲ ಇವನು ಒಂದೀಟ್ ಏನಾನ ಗೊತ್ತಾಗ್ಬಿಡ್ತು ಅಂದರೆ ಸೊರ್ರಿಯಾಗೆ ಹೊಡೆದ್ಬಿಡ್ತಾನೆ ಅವ್ನು ಸಣ್ಣನೂ ಇಟ್ಕೊಂಡು. ಇಬ್ಬರು ಸೇರ್ಕೊಂಡು ಇಬ್ಬರೂ ಸೊರ್ರಿಯಾಗಿ ನೇಯ್ದು ಆದ್ರೆ ನಾನು ಬೇಡ ಅಂತೀನಿ, ಒಯ್ಬೇಡ ಕಣಪ್ಪ ಅಂತೀನಿ. ಅವನು ಏನಿಲ್ಲ ಸಣ್ಣನ ಸಕ್ಕತ್ತ ಹೋಯ್ತಾನೆ ಕರಿಯಕಯ್ಯ. ಬೇಡತ್ತ ಹೋಗ್ಲಿ, ಯಾಕೆ ಹೋಗಿ ನಾಮೇ ಬತ್ನಿ ಸುಮ್ಕಿರು. ಇವನಿಂದ ನಾವು ಕೈ ಅದೇ ಹೊತ್ತು ಕರಿಯಕೈ ಬಂದಿದ್ದು. ಇವೊಂದೊಳ್ಳೆ ಸ್ಥಳ ಬಿದ್ದೋಗುತ್ತಪ್ಪ ಈ ಪಟ್ಟು ನಮಗೆ ಬೇಡ. ಅದ ನೋಡು ಎಂತವೆ ಮಾಡೋದು ನೀನು. 2 ಗಂಡು ಹುಡುಗರು ಇದ್ದಾರಲ್ಲ, ನಾವು ಆ ಹುಡುಗರಿಗೆ ಏನು ಮಾಡಿಲ್ಲ. ನಾಳೆ ಸಸಿ ಬರ್ತಾರಲ್ಲ 2 ಸಸಿಯರು ಏನು ಮಾಡಿದ್ದು ಏನು ಅಂತ ಯಾತನ ಯೋಚನೆ ಮಾಡ್ತೀಯ. ನಿನ್ನ ನಾಳೆ ಬರೋಕ್ಕೆ ಯೋಗ್ಯತೆಗೆ ಮಕ್ಕಟ್ಟು ಬೆಂಕಿ ಹೋಗವು ಲೋಪಾರ್ ನನ್ನ ಮಗನೇ. ನಿನ್ನ ಮಕ್ಕ ನೋಡೋಕ್ಕಾಗಲ್ಲ. ಎಲ್ಲ ಗೊತ್ತೈತಿ ಲೋಪಾರ್ ಮಂಡೆ ಅಂತಾಳು ಅಂತ. ಹಂಗೆ ಬಿಡೋಣ, ಅಂಗಡಿಗೆ ಬರೋಣ. ಯಾವನ ಬುತ್ತಾನೆ ಇಲ್ಲಿಗೆ ಗೊತ್ತೈತೆ ನನಗೆ. ಅಂಗಡಿಗೆ ಬರೋಣ ಯಾವನ ಅಂತ ನನಗೆಲ್ಲ ಅದೇ ನನಗೆಲ್ಲ ಗೊತ್ತೈತಿ. ಯಾರನ ನಾನು ಸುಮ್ಕೆ ಮಾತಾಡೋ ಅಂತನಲ್ಲ. ಯಾವನ ಬರ್ತಾನೆ ಇಲ್ಲಿಗೆ ನನಗೆಲ್ಲ ಗೊತ್ತೈತಿ. ಅವ್ನು ಬಂಡವಾಳ ಎಲ್ಲ ನನಗೆ ಗೊತ್ತೈತಿ. ನನಗೆ ಲೈಕ್ ಮಾಡಲಿಲ್ಲ ಅಂದ್ರೆ ನಾನೇ ಸುಮ್ಕಿರಲ್ಲ. ನಿಮ್ಮನ್ನು ಬೈದ್ಬಿಡ್ತೀನಿ ನೋಡ್ರಿ. ಲೈಕ್ ಮಾಡಿರಿ ಪ್ಲೀಸ್. ಲೈಕ್ ಮಾಡ್ರೆ ಬೈಯಲ್ಲ, ಲೈಕ್ ಮಾಡಿದ್ರೆ ಬೈಯಲ್ಲ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.